ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಅದನ್ನು ತನಿಖೆ ಮಾಡಬೇಕು ಅಂತೀರಿ. ಎರಡನೇದಾಗಿ ಮುಖ್ಯಮಂತ್ರಿಗಳು ಫೈನಾನ್ಸ್ ಬಿಲ್ಲಲ್ಲಿ ಕೊನೆಯದಾಗಿ ನಾನು 4% ಪರವಾಗಿದ್ದೀನಿ, ಹಲಾಲ್ ಬಡ್ಜೆಟ್ ಪರವಾಗಿದ್ದೀನಿ, ಮುಸ್ಲಿಮರಿಗೆ ರಾಜ್ಯವನ್ನೇ ಮಾರ್ಬಿಡ್ತೀನಿ, ನಾನು ಒಂದು ಟೋಪಿ ಒಂದು ಹಾಕಿಲ್ಲ ಅಂತ ಬಿಟ್ಟರೆ ಸಿದ್ದರಾಮಯ್ಯನವರು ಎಲ್ಲ ಈ ಬಡ್ಜೆಟ್ಟಲ್ಲಿ ಎಲ್ಲ ಇದು ಮುಸಲ್ಮಾನರ ಬಡ್ಜೆಟ್ಟು, ಮುಸಲ್ಮಾನರಿಗೆ ಫೇವರ್ ಮಾಡುವಂಥದ್ದು. ದಲಿತರ ಕೋಟ ಇದು, ದಲಿತರು ಮುಂದುವರೆದವರು ಎಲ್ಲರದು ಕೋಟ ಇದು, ಹಿಂದುಳಿದವ್ರದ್ದು ಎಲ್ಲರದು ಕೋಟ ಈ ಕಾಂಟ್ರಾಕ್ಟಲ್ಲಿ. ಅದನ್ನು ಕಸಿತಾ ಇದ್ದಾರೆ ಇವತ್ತು. ಅದನ್ನು ಕಸೋದು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ಇದು ಪಕ್ಕಾ ಹಲಾಲ್ ಬಡ್ಜೆಟ್ಟು. ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀರಿ. ಇವೆರಡನ್ನೂ ಕೂಡ ವಿರೋಧ ಮಾಡ್ತಾ ಇದ್ದೀರಿ. ಈ ಬಿಲ್ ಬಂದಾಗೂ ಕೂಡ ನಾವು ವಿರೋಧ ಮಾಡ್ತೀರಿ. ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ, ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ. ನಾವೆಲ್ಲ ತೀರ್ಮಾನ ಮಾಡಿದ್ದೀರಿ. ಅಲ್ಲ, ಆಗಿಲ್ಲ. ಇಡೀ ಇವತ್ತು ಕ್ಯಾಬಿನೆಟ್ ಎಲ್ಲರ ಮೇಲೂ ಆಪಾದನೆ ಬಂದಿದೆ. ಅದನ್ನು ತನಿಖೆ ಮಾಡಬೇಕು ಅಂತೀರಿ. ಎರಡನೇದಾಗಿ ಮುಖ್ಯಮಂತ್ರಿಗಳು ಫೈನಾನ್ಸ್ ಬಿಲ್ಲಲ್ಲಿ ಕೊನೆಯದಾಗಿ ನಾನು 4% ಪರವಾಗಿದ್ದೀನಿ, ಹಲಾಲ್ ಬಡ್ಜೆಟ್ ಪರವಾಗಿದ್ದೀನಿ, ಮುಸ್ಲಿಮರಿಗೆ ರಾಜ್ಯವನ್ನೇ ಮಾರ್ಬಿಡ್ತೀನಿ, ನಾನು ಒಂದು ಟೋಪಿ ಒಂದು ಹಾಕಿಲ್ಲ ಅಂತ ಬಿಟ್ಟರೆ ಸಿದ್ದರಾಮಯ್ಯನವರು ಎಲ್ಲ ಈ ಬಡ್ಜೆಟ್ಟಲ್ಲಿ ಎಲ್ಲ ಇದು ಮುಸಲ್ಮಾನರ ಬಡ್ಜೆಟ್ಟು, ಮುಸಲ್ಮಾನರಿಗೆ ಫೇವರ್ ಮಾಡುವಂಥದ್ದು. ದಲಿತರ ಕೋಟ ಇದು, ದಲಿತರು ಮುಂದುವರೆದವರು ಎಲ್ಲರದು ಕೋಟ ಇದು, ಹಿಂದುಳಿದವ್ರದ್ದು ಎಲ್ಲರದು ಕೋಟ ಈ ಕಾಂಟ್ರಾಕ್ಟಲ್ಲಿ. ಅದನ್ನು ಕಸಿತಾ ಇದ್ದಾರೆ ಇವತ್ತು. ಅದನ್ನು ಕಸೋದು ಮುಸಲ್ಮಾನರಿಗೆ ಕೊಡ್ತಾ ಇದ್ದಾರೆ. ಇದು ಪಕ್ಕಾ ಹಲಾಲ್ ಬಡ್ಜೆಟ್ಟು. ಅದನ್ನು ಕೂಡ ನಾವು ವಿರೋಧ ಮಾಡ್ತಾ ಇದ್ದೀರಿ. ಇವೆರಡನ್ನೂ ಕೂಡ ವಿರೋಧ ಮಾಡ್ತಾ ಇದ್ದೀರಿ. ಈ ಬಿಲ್ ಬಂದಾಗೂ ಕೂಡ ನಾವು ವಿರೋಧ ಮಾಡ್ತೀರಿ. ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ, ಯಾವುದೇ ಸಂಧಾನಕ್ಕೆ ನಾವು ಹೋಗಲ್ಲ. ನಾವೆಲ್ಲ ತೀರ್ಮಾನ ಮಾಡಿದ್ದೀರಿ. ಅಲ್ಲ, ಆಗಿಲ್ಲ.